ಹಣಕಾಸಿನ ಶಿಕ್ಷಣ ಕೊಡದೆ ಹೋದರೆ ಮುಂದಿನ 30 ವರ್ಷಗಳ ನಂತರ ಎಗೇನ್ ನಾವು ಮಾಡಿದ ತಪ್ಪನ್ನೇ ಮತ್ತೆ ರಿಪೀಟ್ ಮಾಡೋ ಸಾಧ್ಯತೆ ನಮ್ಮ ಮಕ್ಕಳದಾಗಿರುತ್ತೆ. ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ, ನಾವು ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ತೇವೆ, ಕಾಲೇಜಿಗೆ ಕಳಿಸ್ತೇವೆ, ಒಳ್ಳೆ ಮಾರ್ಕ್ಸ್ ತೆಗೆದುಕೋ, ಒಳ್ಳೆ ಜಾಬ್ ಮಾಡು ಅಂತ ಹೇಳ್ತೀವಿ. ಆದರೆ ನೀವು ಹಣವನ್ನು ಹೇಗೆ ನಿರ್ವಹಿಸಬೇಕು, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು, ಸಾಲದಿಂದ ಹೇಗೆ ದೂರ ಇರಬೇಕು, ವೆಲ್ತ್ ಕ್ರಿಯೇಟ್ ಹೇಗೆ ಮಾಡಬೇಕು ಅನ್ನೋದನ್ನು ನಮ್ಮ ಪೋಷಕರು ಇವತ್ತು ಹೇಳಿಕೊಡ್ತಾನೇ ಇಲ್ಲ. ವಿದೇಶಗಳಲ್ಲೂ ಕೂಡ ಮಕ್ಕಳಿಗೆ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ದುಡಿಮೆಯ ಮೌಲ್ಯವನ್ನು ಹೇಳ್ಕೊಡ್ತಾರೆ. ಕಾಲೇಜಿಗೆ ಹೋಗುವಾಗಲೇ ದುಡಿಮೆ ಮಾಡೋದನ್ನು ಹೇಳ್ಕೊಡ್ತಾರೆ. ಮೊದಲ ಆದಾಯ ಬಂದ ದಿನದಿಂದಲೇ ಉಳಿತಾಯ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದನ್ನು, ಕಾಂಪೌಂಡಿಂಗ್ ಹಣದ ಶಕ್ತಿನ ಹೇಳ್ಕೊಡ್ತಾರೆ, ಹಣದ ಶಿಸ್ತನ್ನು ಕಲಿಸ್ತಾರೆ. ಆದರೆ ನಮ್ಮ ದೇಶದಲ್ಲಿ ಹಣದ ಬಗ್ಗೆ ಮಾತಾಡೋದೇ ಇಲ್ಲ. ಹಣದ ಬಗ್ಗೆ ಮಾತು ಅಂತಂದರೆ ಮುಜುಗರದ ವಿಷಯ. ಶಾಲೆಯಲ್ಲಿ ಹೇಳ್ಕೊಡಲ್ಲ, ಕಾಲೇಜಲ್ಲಿ ಕಲಿಸಲ್ಲ, ಮನೆಯಲ್ಲಿ ಹಣದ ಬಗ್ಗೆ ಮಾತೇ ಆಡಲ್ಲ. ಫಲಿತಾಂಶ ಏನು? ಜಾಬ್ ಶುರುವಾಗೋ ತನಕ ಹಣದ ಬಗ್ಗೆ ಬಹುತೇಕರಿಗೆ ಯಾವುದೇ ರೀತಿಯ ಸ್ಪಷ್ಟತೆಯೇ ಇರೋದಿಲ್ಲ. ಟರ್ಮ್ ಇನ್ಶೂರೆನ್ಸ್ ಅಂದ್ರೇನು, ಹೆಲ್ತ್ ಇನ್ಶೂರೆನ್ಸ್ ಅಂದ್ರೇನು, ಇನ್ವೆಸ್ಟ್ಮೆಂಟ್ ಅಂದ್ರೇನು, ಅಸೆಟ್ ಅಲೋಕೇಶನ್ ಅಂದರೆ ಏನು, ರಿಟೈರ್ಮೆಂಟ್ ಫಂಡ್ ಅಂದರೆ ಏನು, ಇವೆಲ್ಲದೂ ಕೂಡ ಅರ್ಥ ಆಗೋ ಅಷ್ಟರಲ್ಲಿ 30-35 ವರ್ಷ ಆಗಿರುತ್ತೆ. ಈಗಾಗಲೇ EMI, ಮನೆ ಖರ್ಚು, ಮಕ್ಕಳ ಶಿಕ್ಷಣ, ಕುಟುಂಬದ ಜವಾಬ್ದಾರಿಗಳು ಎಲ್ಲವೂ ಕೂಡ ಶುರುವಾಗಿರುತ್ತೆ. ನಂತರ ಇದೇ ಕತೆ ರಿಪೀಟ್ ನಮ್ಮ ಮಕ್ಕಳಿಗೂ ಮುಂದುವರಿಯುತ್ತೆ. ಈ ಸೈಕಲ್ ಮುರಿಬೇಕಾ? ಅದಕ್ಕೆ ಫಿನಾನ್ಷಿಯಲ್ ಲಿಟ್ರಸಿಯನ್ನು ನಮ್ಮ ಕುಟುಂಬದ ಸಂಸ್ಕೃತಿಯ ಭಾಗವನ್ನಾಗಿ ಮಾಡಬೇಕು. ಯಾಕೆಂದರೆ ಹಣ ಸಂಪಾದಿಸುವುದು ಒಂದು ಕಲೆ, ಹಣ ಉಳಿಸುವುದು ಒಂದು ಶಿಸ್ತು, ಹಣ ಬೆಳೆಸುವುದು ಒಂದು ನಾಲೆಜ್. ನೀವು ಮತ್ತು ನಿಮ್ಮ ಕುಟುಂಬ ಫಿನಾನ್ಷಿಯಲ್ ಟ್ರ್ಯಾಪ್ನಲ್ಲಿ ಇದ್ದೀರಾ ಅಥವಾ ಫಿನಾನ್ಷಿಯಲ್ ಫ್ರೀಡಮ್ ಕಡೆ ಸಾಗ್ತಾ ಇದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೈನಾನ್ಷಿಯಲ್ ಲಿಟ್ರಸಿ ಮತ್ತು ವೆಲ್ತ್ ಕ್ರಿಯೇಷನ್ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲಿಕ್ಕೆ ಜುಲೈ 12 ಶಿವಮೊಗ್ಗದಲ್ಲಿ ಮತ್ತು ಆಗಸ್ಟ್ 2 ಗೋಲ್ಡನ್ ಮೆಟ್ರೋ ಹೋಟೆಲ್ ಬೆಂಗಳೂರಲ್ಲಿ ಮತ್ತು ಕರ್ನಾಟಕದ ವಿವಿಧ ನಗರಗಳಲ್ಲಿ ವೆಲ್ತ್ ಮಾಂಕ್ ವರ್ಕ್ಶಾಪ್ನಲ್ಲಿ ಭಾಗವಹಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದ.